ಏನೋ ಇದು ನೋಡಿ ಕಾಜಿಪಾಳ್ಯ ಒಂದೇನಾ ಅಥವಾ ಇನ್ನೂ ಎಲ್ಲೆಲ್ಲಿದೆ? ಕಾಜಿಪಾಳ್ಯ ಒಂದೇ ಸರ್. ಇನ್ನು ನವಗ್ರಾಮ ಎಲ್ಲ ಚೆನ್ನಾಗೈತೆ, ಆ ಕಡೆ ಎಲ್ಲ ಪರವಾಗಿಲ್ಲ. ಎಷ್ಟು ಕಾಜಿಪಾಳ್ಯ ದಿವಸದಿಂದ ಒಂದು ನೀರಿಲ್ಲ, ಏನಾಗ್ತಾ ಇದೆ? ಆಗಲೇ ಒಂದು ತಿಂಗಳಿಂದ ನೀರಿಲ್ಲ ಸರ್. ಆಗಲೇ ಒಂದು ತಿಂಗಳಿಂದ. ಈಗ ಮೋರು ನೀವು ನಮ್ಮ ಕುದೂರು ಗ್ರಾಮ ಪಂಚಾಯತಿ PDO ಸಂಪರ್ಕಿಸಿದ್ರಲ್ಲ, ಏನಂದ್ರು? ಖಂಡಿತ ಸರ್, ಇವಾಗಲೂ ಫೋನ್ ಮಾಡಿದ್ದೆ. ಹಾಂ ನಾಳೆ ಬರ್ತೀನಿ ಗ್ರಾಮಕ್ಕೆ ಹಾಂ. ಅಷ್ಟೇ. ಅಷ್ಟೇ. ಈ ಥರ ನಾಳೆ ಎಷ್ಟು ದಿನ ಹೇಳಿದ್ರು, ಎಷ್ಟು ದಿನ ಆಯಿತು ಬಂದೇ ಇಲ್ಲ? ಮೊನ್ನೆ ಒಂದು ಟೈಮ್ ಹೇಳಿದೆ ಸರ್, ಆಗಲೇ ಒಂದು 3 ಡೇಸ್ ಮುಂಚೆ. ಹಾಂ. ಅವ್ನು ನೀರು ಬಿಡು ಅಂತ ಕೇಳಿದೆ. ನನಗೆ ನೀರು ಗೊತ್ತಲ್ಲ, ನಾವೇನು ಮಾಡೋಣ, ಬಿಟ್ಬಿಟ್ಟು ಹೋಗ್ತಾನೆ ಅವನು. ನೀರು ಬಿಡು ಅವ್ನು ಬಿಟ್ಬಿಟ್ಟು ಹೋಗ್ತಾನೆ. ಎಲ್ಲ ಒಂದು ಡೌನ್ ಇರೋ ಕಡೆ ಒಂದು 2 ಮನೆಗೆ ಹೋಗ್ತವೆ, ಮಿಕ್ಕಿದ ಮನೆಗೆ ಬರಲ್ಲ. ನಾವೇನು ಮಾಡೋಣ, ನೀರಿಲ್ಲ ಅಂತಾರೆ. ಅವ್ರಿಗೆ ಹೇಳಿದೆ, ಸಾಕಷ್ಟು ಬಾರಿ ಹೇಳಿದೆ, ನೀರು ಗೊತ್ತಲ್ಲ ತಾನೆ, ಒಂದು 2-3 ದಿವಸ ಮೋಟ್ರ್ ಆಫ್ ಮಾಡಿಬಿಡಪ್ಪ, ಅವಾಗ ಎಲ್ಲರೂ ಬರ್ತಾರೆ, ನೀರಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಎಲ್ಲರೂ ಜೊತೆಗೂಡಿ ಸಮಸ್ಯೆ ಎದುರಿಸೋಣ ಅಂದ್ರೆ ಅವ್ನು ಆಯಪ್ಪ ಕೇಳಲ್ಲ. ಅವ್ನು ಯಾರೋ ಏನೋ ಮಂತ್ಲಿ ಗಿಂತ್ಲಿ ಕೊಡ್ತಾರೇನೋ, ಸುಮ್ಮನೆ ಇಸ್ಕೊಂತಾನೆ, ಬೇಕಾದ ಮನೆ ಬಿಟ್ಬಿಟ್ಟು ಹೋಗ್ತಾನೆ. ಈಗ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಒಬ್ರಿಗೆ ನೀರು ಸಿಗ್ತಾ ಇಲ್ವಾ? ಇಲ್ಲ ನಮ್ಮೊಬ್ರಿಗೆಲ್ಲ ಒಂದು 10 ಮನೆಗೆ ನೀರಿಲ್ಲ ನಮ್ಮೂರಿಗೆ. ಕಾಜಿಪಾಳ್ಯದಲ್ಲಿ ಯಾವ ಲೈನಲ್ಲಿ ನೀರಿಲ್ಲ ಸರ್? ಕಾಜಿಪಾಳ್ಯದಲ್ಲಿ ಯಾವ ಲೈನಲ್ಲಿ ನೀರಿಲ್ಲ ಅಂದೆ, ಯಾವ ರೋಡಲ್ಲಿ? ಅಂದ್ರೆ ಬೀದಿ ಏನ್ ಬರಲ್ಲ, ಕಾಜಿಪಾಳ್ಯ ಬೀದಿ ಲೆಕ್ಕ ಇಲ್ಲ. ಎಲ್ಲ ಮಿಕ್ಸ್ ಐತೆ ಮನೆ. ನೋಡಿಲ್ವಾ ಕಾಜಿಪಾಳ್ಯ? ನೀವು ನೋಡಿಲ್ವಾ? ಕಾಜಿಪಾಳ್ಯ ನೋಡಿದೀನಿ ಸರ್ ನಾನು. ಅದೇನ್ ಬೀದಿ ಲೆಕ್ಕ ಬರಲ್ಲ ಸರ್, ಎಲ್ಲ ಮಿಕ್ಸೇನೆ ಮನೆ. ಅದೇನ್ ಬೀದಿ ಇಲ್ಲ, ಸರ್ವೆ ನಂಬರ್ ಮನೆಗಳಲ್ವಾ. ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗ ಅವ್ರ ಹಳ್ಳಿ ಮನೆ ಗೊತ್ತಿಲ್ಲ ನಿಮ್ಗೇನೆ. ಹೌದೌದೌದು. ಅದೇನು ಲೇಔಟ್ ಮಾಡ್ಕೊತೀವಿ. ಈಗ ನಿಮ್ಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ ಕಾಜಿಪಾಳ್ಯದಲ್ಲಿ? ಹೌದು, ಖಂಡಿತ ಕಾಜಿಪಾಳ್ಯದ ಕುಡಿಯೋ ನೀರಿನ ಸಮಸ್ಯೆ ತುಂಬಾ ಇದೆ. ಈ ಶುದ್ಧ ಕುಡಿಯುವ ನೀರಿನ ಘಟಕ ಆ ಥರದ್ದೇನು ಅಕ್ಕಪಕ್ಕ? ನಮ್ದು ಯಾವ್ದು ಇಲ್ಲ ಸರ್. ನವಗ್ರಾಮ ಬಿಟ್ರೆ ನಮ್ದು ಯಾವ್ದಿಲ್ಲ. ಅದೇನು ಅವಶ್ಯಕತೆ ಏನಿಲ್ಲ, ಶುದ್ಧ ನೀರೇನ್ ಬೇಡ. ನಮಗೆ ಮೇನ್ ದನ ಕರುಗಳು ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಅಲ್ಲ, ಅಲ್ಲಿ ಭೈರವೇಶ್ವರ ದೇವಸ್ಥಾನದ ಹತ್ರ ಅಲ್ಲ ನೀರಿನ ತೊಟ್ಟಿ ಇದೆಯಲ್ಲ ಸರ್? ಸರ್ ಎಲ್ಲ ಯಾವ ನೀರೇ ಇಲ್ಲ, ಅದ್ರೊಳಗೆ ಬಿಟ್ಟು ಎಷ್ಟೋ ದಿನ ಆಗ್ಬಿಟ್ಟದೆ. ಇದು ಆಲ್ಮೋಸ್ಟ್ ಎಲ್ಲ ನೀರ್ಗಳು ಬಿಟ್ಟು ಅಲ್ಲ, ಅವಕ್ಕೆಲ್ಲ ಸುಮಾರು ದಿವಸ ಆಗದೆ, ನೀರೇ ಇಲ್ಲ ಅಲ್ಲೆಲ್ಲ. ಭೈರವೇಶ್ವರನ ತೊಟ್ಟಿ ಐತೆ, ಬಟ್ ಇಲ್ಲ. ಮೇಯ್ನು ಮನುಷ್ಯಗೆ ಮತ್ತೆ ದನ ಕರುಗಳಿಗೆ ಜಾಸ್ತಿ. ನಮ್ಮೂರಾಗ ಹೈನುಗಾರಿಕೆ ಜಾಸ್ತಿ, ಅದರಿಂದ ದನ ಕರುಗಳಿಗೆ ಸಿಗಾವಡೆ. ಸ್ವಂತ ಬೋರ್ಗಳು ಇರೋರು ಹೆಂಗೋ ಬಚಾವ್ ಆಗ್ಬಿಡ್ತಾರೆ. ನಿಮ್ಮಂತ ರೈತರು? ನಮ್ದು ಐತೆ ಸ್ವಂತ ಬೋರ್. ನಾವು ಒಂದು 6-7 ದಿವಸದಿಂದ ಸ್ವಂತ ಬೋರ್ ಅಂದ್ರೆ ಸುಮಾರು ಒಂದು 25 ಲೆಂತ್ ಪೈಪ್ ಹಾಕೊಂಡು, ವಿಧಿ ಇಲ್ಲ. ಸಂಪ್ ಒಂದ್ ದಿವಸ ತುಂಬಾ 4 ದಿವಸ ಬರ್ತದ ಅಷ್ಟೇ, ವಿಧಿ ಇಲ್ಲ. ಇವ್ರು ಒಟ್ನಾಗ ಯಾವ ಕ್ರಮನೂ ಕೈಗೊಂತ ಇಲ್ಲ. ಈಗೆಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಕೆಲಸ ಮಾಡ್ತಾ ಇರೋದು. ಕೆಲವ್ರು ಇನ್ನೇನ್ ಮಾಡಕ್ ಆಗ್ತದೆ. ಸ್ವಂತ ಬೋರು ಎಲ್ಲಿ ಸರ್? ಎಲ್ಲ ತೋಟದ ಟೈಮ್ಗಳು ಎಲ್ಲ ಮಳೆ ಹೋಗೈತೆ. ಎಲ್ಲ ರೈತರುಗಳು, ಅವರು ಲಕ್ಷಾಂತರ ರೈತರು ಗೋಳ್ ಗೊತ್ತದಲ್ಲ ನಿಮ್ಗೇನೆ. ಹೌದೌದು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡ್ ಪಾಪ ಅವ್ರ ರೈತರು ಏನ್ ಮಾಡ್ತಾರೆ? ಅಲ್ಲ, ನಿಮ್ಮೂರಲ್ಲೇ ಒಂದು ರೈತ ಸಂಘಟನೆಯ ಅಧ್ಯಕ್ಷರು ಕೂಡ ಇದ್ದಾರೆ. ಅವ್ರ ಗಮನಕ್ಕೆ ಬರ್ಲಿಲ್ವಾ ಸರ್ ನಿಮ್ಮೂರಲ್ಲಿ? ಸನ್ಮಾನ ಮಾಡ್ಸ್ಕೊಳಕ್ಕೆ ಅಷ್ಟೇ ಅವರೆಲ್ಲ. ಯಾವ್ದಾನ ವೇದಿಕೆಗೆ ಬಂದ್ರೆ ಸನ್ಮಾನ ಮಾಡ್ಸ್ಕೊಳಕ್ಕೆ ಮುಂದು. ಮತ್ತೆ ನಮ್ಮ ರಾಜಕಾರಣಿಗಳನ್ನ ಅವರಿಂದ ಏನೋ ಲಾಭ ಸಿಗ್ತದೆ ಅಂತ ಅದಕ್ಕೆ ಉತ್ಸಾಹ ಅಷ್ಟೇ. ಇನ್ ಮಿಕ್ಸರ್ ನಿಮ್ಮೂರಲ್ಲೇ ರೈತ ಸಂಘಟನೆಯವರು ಸುಮಾರು ಜನ ಇದ್ದಾರೆ. ಇನ್ ಮಿಕ್ಸರ್ ಎಲ್ಲ ನಾಲಾಯಕ್ಕು. ಅವ್ರೇನನ್ನ ಸನ್ಮಾನ ಮಾಡ್ಸ್ಕೊಳಕ್ಕೆ ಅವರು ಯೋಗ್ಯರು. ಇವ್ರು ನಮ್ಮ ರಾಜಕಾರಣಿಗಳನ್ನ ಅಂತವ್ರನ್ನ ಕರ್ಕೊಂಡೋಗಿ ಕುಂಡಿಸಿ ಅಂತವ್ರನ್ನ ಮಾಡ ಅಕ್ರಮ ಮತ್ತೆ ಸಕ್ರಮಗಳಿಗೆ ಅವಕಾಶ ಮಾಡ್ಕೊಡಕ್ಕೆ ಇವ್ರು ನಾಲಾಯಕ್ಕು ಅಷ್ಟೇ. ಅದು ಎಲ್ಲ ಯಾರು ಇಲ್ಲ. ಯಾವ ಸರ್ ರೈತರು, ನಿಜವಾದ ರೈತರುಗಳು ಯಾರು ಇವತ್ತು ಆಚೆಗೆ ಬಂದಿಲ್ಲ. ಸಂಘಟನೆ ಮಾಡ್ಕೊಂಡು ಲೂಟಿ ಮಾಡೋರು ಆಚೆಗೆ ಬರೋದಲ್ಲ. ಇವರೆಲ್ಲ ದೊಡ್ಡ ಕಳ್ಳರು. ಇವ್ರ ಬಗ್ಗೆ ಎಲ್ಲ ನಮಗೆಲ್ಲ ಇಲ್ಲ. ನಾವು ಆತರ ಎಲ್ಲ ರಾಜಕೀಯ ಮಾಡೋದು ಬೇಡ. ಅಲ್ಲ, ನಿಮ್ಮೂರಲ್ಲೇ ರೈತರ ಸಂಘದ ಅಧ್ಯಕ್ಷರು ಇವರೆಲ್ಲ ಇದ್ರಲ್ಲ, ಅವ್ರ ಗಮನಕ್ಕೆ ಯಾಕೆ ಬರ್ಲಿಲ್ಲ? ನಿಮಗೆ ಮಾತ್ರ ಸಮಸ್ಯೆ ಆಗ್ತಾ ಇದೆಯಾ ಅಂತ ನನ್ನ ಪ್ರಶ್ನೆ ಸರ್. ಸರ್ ಅವ್ರಿಗೆ ಈಗ ಅವ್ರಿಗೆ ಹೋಗ್ತಾ ಇದೆ, ಅವ್ರಿಗೆ ನೀರು ಹೋಗ್ತಾ ಇದೆ, ನಮಗೇನು ಬೇಕಾಗಿಲ್ಲ ಅಷ್ಟೇ. ಅವ್ರೇನು ಅಂದ್ರೆ ಅವ್ರು ಈಗ ಅವೆಲ್ಲ ಅವ್ರಿಗೆ ಸ್ವಾರ್ಥಿಗಳು ಅಲ್ವಾ ಸರ್? ನಿಮ್ಗೆಲ್ಲ ಗೊತ್ತಿಲ್ವಾ ಸರ್? ಸಂಘಟನೆ ಮಾಡಿದವ್ರೆಲ್ಲ ಯಾರು ಸರ್ ಇನ್ನೊಬ್ರು ಉದ್ಧಾರಕ್ಕೆ ಮಾಡ್ತಾವ್ರೆ ಇವತ್ತು? ಅಲ್ಲ, ನೀವು ನೋಡ್ತಾ ಇದ್ರಲ್ಲ, ಸಂಘಟನೆ ಮಾಡ್ತಾ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದ್ ಜನ ಮಾಡ್ತಾ ಇರ್ಬೋದು, ಆದ್ರೆ 70% ಸಂಘಟನೆ ಮಾಡಿ ಅವ್ರು ಬೆಳಿತಾವ್ರ, ಇಲ್ಲ ಜನಗಳನ್ನ ಬೆಳೆಸ್ತಾವ್ರ, ಇಲ್ಲ ಜನಗಳು ಕಷ್ಟ ಸುಖ ನೋಡ್ತಾವ್ರ? ನೀವೇ ನೋಡ್ತಾ ಇಲ್ವಾ? ಹೌದೌದು. ಈಗ ಏನೇನ್ ಬೆಳೆ ಇಟ್ಟಿದ್ದೀರಾ? ಯಾವ ಬೆಳೆಗೆ ನೀರಿಲ್ವಾ, ಕುಡಿಯಕ್ಕೆ ನೀರ್ ಬೇಕು ಅಂತ ನಿಮ್ಮ ಇದು? ನಮ್ಗೆ ಕುಡಿಯೋಕ್ ನೀರ್ ಬೇಕಷ್ಟೇ. ಪಂಚಾಯತಿ ಕಡೆಯಿಂದ, ಸರ್ಕಾರದ ಕಡೆಯಿಂದ ಕುಡಿಯೋ ನೀರ್ ಬೇಕಷ್ಟೇ. ನಮ್ಗೇನ್ ಬ್ಯಾರೆ ಏನು ನಾವು ರಾಜಕೀಯ ಏನ್ ಬೆಳಿಲ್ಲ. ಟ್ಯಾಂಕರ್ ಓಡಿಸ್ತಾರ ಅಥವಾ ತುರ್ತು ಬೋರ್ ಕೊಡಿಸ್ತಾರ ಅಥವಾ ಏನ್ ಮಾಡ್ತಾರ ಬೇಡ. ನಮ್ಗೆ ದಿನ ಬಿಟ್ಟೇನು ನೀರ್ ಬೇಡ. ಕನಿಷ್ಠ ಪಕ್ಷ ದಿನ ಬಿಟ್ಟು ದಿನನಾದ್ರೂ ನಮಗೆ ನೀರ್ ಬೇಕು. ನಿಮ್ಗೆ ಎಷ್ಟು ದಿವಸ ನೀರ್ ಬರ್ತಾ ಇದೆ ಅಲ್ಲಿ? ಸರ್ 1 ತಿಂಗಳಿಂದ ಬಂದೇ ಇಲ್ಲ ಸರ್. ಕಾಜಿಪಾಳ್ಯಕ್ಕೆ 1 ತಿಂಗಳಿಂದ ನಿಮ್ ಲೈನ್ ನೀರೇ ಬಂದಿಲ್ವಾ ಹಂಗಾದ್ರೆ? ಖಂಡಿತ ಬಂದಿಲ್ಲ ಸರ್. ಓಹೋ. ಖಂಡಿತ ಬಂದಿಲ್ಲ ಸರ್. ನಾವು ಇವ್ರು ಕೇಳಿದ್ರೆ, ನಾವು ಅವ್ರ ಯಾರನ್ನ ಕೇಳಿದ್ರೆ, ನಾವು MLA ಹೇಳಿದೀವಿ, ಬೋರ್ ಬರ್ಸಿದೀವಿ, ಹಂಗೆ ಹಿಂಗೆ ಅಂತಾರೆ. ಈಗ ನಾವು ಬಂದು ರಾಜಕೀಯ ಮಾಡಕ್ಕಲ್ಲ. ನಮ್ಗೆಲ್ಲ ರಾಜಕೀಯ ಪಾಜಕೀಯ ಎಲ್ಲ ಇಷ್ಟನೂ ಇಲ್ಲ. ರಾಜಕೀಯ ಪಾಜಕೀಯ ಎಲ್ಲ ಮಾಡಕ್ಕಲ್ಲ. ನಾವು ಯೂತ್ಸು ಇವ್ರು ರಾಜಕೀಯ ಮಾಡ್ಕೊಂಡು ಯಾವೊಂದು ಮನೇನ ಉದ್ಧಾರ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ನಮ್ಗೆ 2 ಮಕ್ಳುಗಳು ಅವೆ.
ನಮ್ಗೆಲ್ಲ ಈ ತರ ರಾಜಕೀಯ ಎಲ್ಲ ಇಷ್ಟ ಅಲ್ಲ. ನಮ್ ಸಮಸ್ಯೆ ಎಷ್ಟೋ ಅಷ್ಟೇ. ಸುಮ್ನೆ ಅಲ್ಲಿ ಬರೋದು, ಅವ್ನು ಅಣ್ಣ ಅಪ್ಪ ಅನ್ಕೊಂಡ್ ಕಾಲು ಹಿಡಿಯೋದು, ಕೈ ಹಿಡಿಯೋದು, ಅದೆಲ್ಲ ನಮ್ಗೆ ಇಷ್ಟ ಇಲ್ಲ. ಯಾರೋ ಸರ್ ಈ ರಾಜಕೀಯ ಅಂತ ಅಂದಿದ್ದಕ್ಕೆ ನೆನಪಾಯ್ತು, ಈ ಜನಪ್ರತಿನಿಧಿಗಳಿಗೆ ಯಾರಿಗೂ ಗಮನಕ್ಕೆ ಹೋಗಿಲ್ವಾ ಇದು ನಿಮ್ಮ ಊರಿನಲ್ಲಿ ನೀರಿಲ್ಲ ಅನ್ನೋದು? ಸರ್ ಯಾರು ಗಮನ ಹರಿಸ್ತಾರೆ ಸರ್? ನಮ್ಗೆ ಬೇಕಾಗಿರೋದು ಹಾ ಪ್ರಾಥಮಿಕವಾಗಿ ಗ್ರಾಮ ಪಂಚಾಯತಿ ಮೆಂಬರ್ಗಳು. ಹೌದು. ಅವ್ರ ಮೆಂಬರ್ಗಳು ಇದ್ದಿದ್ರೆ ಹ್ಮ್ ಇವತ್ತು ಜನಪ್ರತಿನಿಧಿ ಮಟ್ಟಕ್ಕೂ ಹೋಗೋದು, ಸರ್ಕಾರದ ಮಟ್ಟಕ್ಕೂ ಏನೋ ಹೋಗಿರೋದೇನೋ. ಹ್ಮ್ ಹ್ಮ್ ಈಗ ಅವ್ರಿಲ್ಲ. ನಮಗೆ ಅಂದ್ರೆ ಜನಪ್ರತಿನಿಧಿಗಳು ಕೇವಲ ನಿಮ್ಗೆ ಮತ ಸೆಳೆಯುವ ಪ್ರಯತ್ನದಲ್ಲಿ ಮಾತ್ರನೇ ಸೀಮಿತನಾ? ಸರ್ ಜನಪ್ರತಿನಿಧಿಗಳು ಅಂದ್ರೆ ಈಗ ಅವ್ರ ಫೀಲ್ಡ್ ಇಲ್ಲ ನಮ್ಗೆ. ಈಗ ಜನಪ್ರತಿನಿಧಿ ಅಂತ ಯಾರವ್ರೆ? MLA ಅವ್ರಿಗೆ ಅಷ್ಟೇ ಹಾಲಿ. MLA ಬಿಟ್ಟು ಸರ್ ಮೆಂಬರ್ಸ್ಗಳು, ಹಾಲಿ ಮೆಂಬರ್ಸ್ಗಳು, ಯಾರವ್ರು ಸರ್? ಯಾರವ್ರೆ? ಮಾಜಿ ಮೆಂಬರ್ಸ್ಗಳು. ಈಗ ಅವ್ರ ಬೋರ್ಡ್ ಮುಗ್ದದೆ. ಬೋರ್ಡ್ ಮುಗಿದಿದೆ ಸರ್, ಹೌದು. ಆದ್ರೆ ಅವರು ಜನಸೇವೆ ಮಾಡ್ಬೇಕಲ್ವಾ ಗ್ರಾಮ ಪಂಚಾಯತ್ ಅವರು ಮಾಜಿ ಮೆಂಬರ್ಸ್ಗಳು? ಈಗ ಅವರು ಕೆಲವ್ರಿಗೆ ನಿಂತ್ಕೊಳಕ್ ಇಷ್ಟ ಇದೆ ಅದೇ ಬ್ಲಾಕ್ ಅಲ್ಲಿ, ಕೆಲವ್ರಿಗೆ ಅವ್ರಿಗೆ ನಿಂತ್ಕೊಳಕ್ ಇಷ್ಟ ಇಲ್ಲ ಅದೇ ಬ್ಲಾಕ್ ಅಲ್ಲಿ. ಕೆಲವರು ಅದೇ ಈಗ ಈ ಸರ್ಕಾರ ನೋಡಿದ್ರೆ ಇನ್ನು 6 ತಿಂಗಳು ವರ್ಷ ಅಂತಾರೆ ಎಲೆಕ್ಷನ್. ಈಗ ಆಯ್ಸ್ಕೋದ್ರೆ ದುಡ್ಡು ತೆಗಿಬೇಕು. ನಮ್ಗಿವೆಲ್ಲ ಯಾಕೆ ಅಂತ ಕಾಲಕ್ಕೆ ನಾವು ನೋಡ್ಕೊಳ್ಳೋಣ. ಅವತ್ತಿನ ಕಾಲಕ್ಕೆ ಇದ್ದೇವ್ರಲ್ಲ ಎಣ್ಣೆ ಬಾಡಿಗೆ, ಅವತ್ತಿನ ಕಾಲಕ್ಕೆ ಎಣ್ಣೆ ಬಾಡ್ ಕೊಟ್ರೆ ಓಟ್ ಹಾಕ್ತಾರೆ, ಆಮೇಲೆ ನೋಡ್ಕೊಳ್ಳೋದು ಅಲ್ಲ, ಅಷ್ಟೇ ತಾನೇ ನಡೀತಾರೋ ಜೀವನ. ಸತ್ಯ. ಹೌದು ಹೌದು ಹೌದು. ಅವತ್ತಿನ ಕಾಲಕ್ಕೆ ಎಣ್ಣೆನೋ ಬಾಡ ಕೊಡ್ಸಿದ್ರೆ ಯಾವನ್ನ ಕರೆದು ಅಂತ ಗುಡ್ಡೆ ಹಾಕ್ಬಿಟ್ಟು ಒಂದು 25,000 ದುಡ್ಡು ಕೊಟ್ಟು ಅದು ಅವತ್ತಿನ ಕಾಲಗಳಿಗೆ ನಾವು ಜನ ಯೋಚನೆ ಮಾಡ್ತಾರೆ. ಬಟ್ ಈಗ ಬೇಸಿಗೆ ಅಂತ ಇಂಥ ಪರಿಸ್ಥಿತಿಲಿ ಯಾರು ಎಣ್ಣೆ, ತೈಲ, ನೀರು ಎಲ್ಲ ಬಿಡಕ್ ಬರ್ತಾರೆ ಸರ್? ಸಾಮಾನ್ಯ ರೈತರಿಗೆ ನಾನು ಹೇಳ್ತಿರೋದು. ಸರ್ ರೈತಾಪಿ ಹೊರಗನೆ ಸಾಯ್ತಾದಿಲ್ಲಿ ಮಳೋಗಿ. ಅದ್ರೊಳಗೆ ಈ ರಾಜಕಾರಣಿಗಳು ಒಂದು ಆಟಗಳು. ರೈತಾಪಿ ಹೊರಗನೆ ಸಾಯ್ತಾದಿಲ್ಲಿ. ನೀವು ಕಣ್ಣಿಗೆ ಮಳೋಗಿ ಇನ್ನೊಂದು ತಿಂಗಳು ಮಳೋದ್ರೆ ನಮ್ ರೈತಾಪಿ ವರ್ಗ ಇಡೀ ರಾಜ್ಯದಲ್ಲೇ ಸಾಯ್ತಾರೆ. ನೀವು ನೋಡಿದಂಗೆ ನಮ್ಮ ಭಾಗದಲ್ಲಂತೂ ತುಂಬಾನೇ ಸಮಸ್ಯೆ ಆಗ್ತವೆ ರೈತಾಪಿ ವರ್ಗಕ್ಕೆ. ಅದ್ರೊಳಗೆ ಇವ್ರು ಈ ತರ ಮಾಡ್ತಾರೆ ರಾಜಕಾರಣಿಗಳು. ಯಾವ ಸೌಲಭ್ಯ ಇಲ್ಲ, ಬಿಟ್ಟಿ ಭಾಗ್ಯ ಅಂತಾರೆ. ಅವ್ರು 1 ವರ್ಷದಿಂದ ನಮ್ಮ ತಾಲೂಕಿಗೆ ಕೊಟ್ಟಿರೋ ಬಿಟ್ಟಿ ಭಾಗ್ಯದಲ್ಲಿ ಇಡೀ ನಮ್ಮ ತಾಲೂಕಿಗೆ ನೀರಾವರಿ ಮಾಡಿ ಇವತ್ತು ರೈತಾಪಿ ವರ್ಗ ಮತ್ತೆ ಜನಸಾಮಾನ್ಯರಲ್ಲಿ ಇಬ್ರು ಚೆನ್ನಾಗಿ ಇರಿಸ್ಬೋದಾಯ್ತು, ಮಾಡಲ್ಲ. ಈಗ ನೀವು ಕಂಡಾಗೆ ನಮ್ಮ ತಾಲೂಕಿಗೆ 1 ವರ್ಷದಲ್ಲಿ 3 ವರ್ಷದಲ್ಲಿ ಎಷ್ಟು ಕೋಟಿ ದುಡ್ಡು ಕೊಟ್ಟವ್ರೆ. ಈ ಬಿಟ್ಟಿ ಭಾಗ್ಯ ಅಂತ ಹೇಳ್ಬಿಟ್ಟು 106 ಕೋಟಿ ಕೊಟ್ಟವ್ರೆ. ಅದೇ 106 ಕೋಟಿ ನಮ್ಮ ತಾಲೂಕಿಗೆ ಇಡೀ ತಾಲೂಕಿಗೆ ಪೂರ್ತಿ ನೀರಾವರಿ ಆಗಿರೋದು ಇಷ್ಟಕ್ಕೆ. ನಾವೇನ ಕೇಳಿದ್ವಿ ನೀವು ಬಿಟ್ಟಿ ಭಾಗ್ಯ ಕೊಡಿದ್ರಾ? ಏನಿರಲ್ಲ. ಅದೇ ನೀರಾವರಿ ಆಗಿದ್ರೆ ನಮ್ಮ ರೈತರು 16 ವರ್ಷ ನಾವು ರೈತರು ನೆಮ್ಮದಿ ಆಗಿರೋರು, ನಿಮ್ಮಂತ ಸಾಮಾನ್ಯ ವರ್ಗದವರು ಎಲ್ಲರೂ ನೆಮ್ಮದಿ ಆಗಿರೋರು. ಮಾಡಲ್ಲ, ನಾವು ಮಾಡೋದಿಲ್ಲ, ನಾವು ಕೇಳೋಕ್ಕೂ ಆಗೋದಿಲ್ಲ. ನಮ್ಗೆ ಅದೇ ಓಟ್ ಹಾಕ್ಬೇಕಾದ್ರೆ ಗೊತ್ತಿರ್ಬೇಕು, ಮಾಡಲ್ಲ, ಹೇಳಲ್ಲ. ಹಿಂಗಾಗದೆ ಸಮಸ್ಯೆ. ಅದೇನು ಒಟ್ನಾಗ ನೀವೊಂದ್ ಸ್ವಲ್ಪ ಗಮನ ಹರಿಸಿ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಧ್ವನಿ ಎತ್ತುತ್ತೀವಿ ಸರ್. ನಿಮ್ಮ ಕಾಜಿಪಾಳ್ಯದಲ್ಲಿ ನೀರಿನ ಸಮಸ್ಯೆ ಐತೆ ಅಂತ ನಿಜವಾಗ್ಲೂ ನಮ್ ಗಮನಕ್ಕೆ ಯಾರು ತಂದಿಲ್ಲ. ನೀವು ಇವತ್ತು ನಮ್ಗೆ ಹೇಳ್ತಾ ಇದ್ದೀರಾ, ಇದನ್ನ ಖಂಡಿತ ನಾವು ಮುಂದಿನ ಹಂತಕ್ಕೆ ತಗೊಂಡೋಗ್ತೀನಿ. ಖಂಡಿತವಾಗ್ಲು ಖಂಡಿತ ನೀವು ತಗೊಂಡೋಗಿ ನೀವೇನೋ ಮಾಡಿರೋದು ಖಂಡಿತ ನಮ್ಗೆ ನಮ್ಮ ಗ್ರಾಮದ ಕಡೆಯಿಂದ ನಿಮ್ಗೆ ಧನ್ಯವಾದ. ಕಾಜಿಪಾಳ್ಯದಲ್ಲಿ ಸರ್ ಇನ್ನೊಂದು ನನಗೆ ಕ್ಲಾರಿಫಿಕೇಶನ್ ಬೇಕು. ಕಾಜಿಪಾಳ್ಯ ಗ್ರಾಮದಲ್ಲಿ ಬೋರ್ ಇದೆಯಾ, ಬೋರ್ ಇಲ್ವಾ? ಖಂಡಿತ ಬೋರ್ ಇದೆ ಸರ್, ನಾವಿಲ್ಲ ಅಂತ ಸುಳ್ಳು ಹೇಳಲ್ಲ. ಅಲ್ಲ, ಬೋರ್ ಇದೆ, ಆದ್ರೆ ನೀರ್ ಬಿಡಕ್ ಯಾಕೆ ಈ ತರ ತಾರತಮ್ಯ ಮಾಡ್ತಾವ್ರೆ? ನೀರು ಬತ್ತಿ ಹೋಗಿದೆ. ಓಕೆ. ನೀರು ಬತ್ತೋಗದೆ, ಅದ್ರೊಳಗೆ ಅಲ್ಪ ಸ್ವಲ್ಪ ಬರ್ತಾ ಇದೆ. ಬತ್ತೋಗಿದೆ ಅಂದ್ರೆ ಫುಲ್ಲು ಬರ್ತಾ ಇಲ್ಲ. ಈಗ 2 ಇಂಚ್ ನೀರು ಬರತಕ್ಕ 1 ಇಂಚ್ ಬರ್ತಾ ಐತೆ. ಆ ಬರೋ ನೀರ್ನ ಇವರು ನೀರ್ ಬಿಡೋರು ಆನ್ ಮಾಡ್ಬಿಟ್ಟು ಈಗ ಬೆಳಿಗ್ಗೆ ಬಂದು ಆನ್ ಮಾಡೋತಾರೆ, ಮಧ್ಯಾಹ್ನ ಬಂದು ಆಫ್ ಮಾಡ್ಕೊಂಡು ಹೋಗ್ತಾರೆ. ಅವೆರಡೇ ಕೆಲಸ ಅವ್ರು ಮಾಡೋದು. ಸರಿ. ಈಗ ಅದರಿಂದ ಏನಾಗ್ತದೆ ಅಂದ್ರೆ ಈಗ ನೀರು ಹರಿಯೋದೇ ಡೌನ್ ಇರೋ ಕಡೆ. ಓಕೆ. ಇರೋ ಕಡೆ ಓದ್ತದೆ, ಅವ್ರು ಇರೋರ್ ಮನೆ ಬಳಸ್ಕೊಂತಾರೆ. ಈ ಬೇರೆ ಕಡೆ ಓದ್ತಾ ಇಲ್ಲ. ಇವ್ರು ಏನ್ ಮಾಡ್ಬೇಕು ಅಂದ್ರೆ ನೀರಿರೋರು ನೀರ್ ಬಿಡೋರು ಈ ಸಮಸ್ಯೆ ಇರೋದ್ರಿಂದ, ಈ ಬೇಸಿಗೆ ಇರೋದ್ರಿಂದ ಸಮಸ್ಯೆ ಇರೋದ್ರಿಂದ 1 ಗಂಟೆ ಫೀಲ್ಡ್ ಅಲ್ಲಿ ಇದ್ದು ಯಾವ ಕಡೆ ಓದ್ತಾಯಿಲ್ಲ, ಏನ್ ಬರ್ತಾಯಿಲ್ಲ, ಏನ್ ಸಮಸ್ಯೆ ಆಗ್ತದೆ ಗ್ರಾಮಕ್ಕೆ ಅಂತ ಅರ್ತ್ಕೊಂಡ್ ಮಾಡ್ಬೇಕು ಅವ್ರ ಕೆಲ್ಸನ. ಬಟ್ ಅವ್ರು ಆ ಕೆಲಸ ಮಾಡ್ತಾ ಇಲ್ಲ. ಇವ್ರು ನೀವ್ ಹೇಳ್ದಂಗೆ ಈ PT ಮನೆ ಇಂತಾರಾದ್ರೆ ಅವರು ಕೆಳಗಡೆ ಇರೋದವ್ರು ಅವ್ರೇನ್ ಕೆಲಸ ಮಾಡ್ತಾರೆ ನೀವ್ ಹೇಳಿ? ಅವ್ರು ಏನನ್ನ ಬಂದು ಯಾವತ್ತನ ಒಂದು ಇದು ಮಾಡಿದ್ರೆ ಅವ್ರೇನ್ ಮಾಡ್ತಾರೆ? ಈಗ ಆ ಸಮಸ್ಯೆ ಆಗಿರೋದು ಇದು. ಓಕೆ ಓಕೆ ಓಕೆ. ನೋಡಿ ಸರ್, ಅದೇನು ಒಂದ್ ಸ್ವಲ್ಪ ಇದು ಮಾಡಿ. ಇದು ಗಮನಕ್ಕೆ ತರುವಂತ ಪ್ರಯತ್ನ ನಾನು ಮಾಡ್ತೀನಿ. ಇಲ್ಲ, ನೀವು ಒಂದ್ಸರಿ PDO ಗಮನಕ್ಕೆ ನಾಳೆ ಕೇಳಿ. ಅವ್ರು ನಾಳೆ ಬರ್ತೀವಿ ಅಂತ ಹೇಳೋರೆ. ಸಾಧ್ಯವಾದ್ರೆ ಅವ್ರ ಜೊತೆ ನೀವು ಬಂದ್ರೆ ತುಂಬಾ ಒಳ್ಳೇದು. ಆಗ್ಲಿ 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 ಆಗ್ಲಿ. ನಾಳೆ ಬರ್ತೀವಿ ಅಂತ ಹೇಳಿದಾರೆ PDO ಕಾಜಿಪಾಳ್ಯ ಗ್ರಾಮಕ್ಕೆ. ನಾನು ಫೋನ್ ಮಾಡಿ ಹೇಳಿದ್ದೀನಿ. ನೀವ್ ಒಂದ್ಸರಿ PDO ಗೆ ಹೇಳ್ರಿ, ಸರ್ ಈ ತರ ಕಾಜಿಪಾಳ್ಯದಿಂದ ಸಮಸ್ಯೆ ಬರ್ತಾವೆ ತುಂಬಾ, ಈ ತರ ನೀರ್ ಐತಂತೆ ಫೋನ್ ಮಾಡ್ತಾರೆ, ನಾವು ಗ್ರಾಮಕ್ಕೆ ಹೋಗೋಣ ಅಂತ ಹೇಳಿರಿ. ನಾಳೆ ಅವರು ಬರ್ತೀವಿ ಅಂತ ಹೇಳಿದ್ದಾರೆ PDO.
ಹ್ಮ್ 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 ಅವ್ರ ಜೊತೆ ನೀವು ಬಂದ್ರೆ ಒಂದ್ ಸ್ವಲ್ಪ ಏನೋ ಅನುಕೂಲ ಆಗ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಖಂಡಿತ ಖಂಡಿತ ಸರ್ ಖಂಡಿತ. ಹ್ಮ್ ಅಲ್ಲ ನನಗೆ ಒಂದೇ ಒಂದು ಇದು ನಮ್ಮ ಪಕ್ಷ ರಾಜಕೀಯ ನಮಗೆ ಬೇಕಾಗಿಲ್ಲ. ಹ್ಮ್ ಬಟ್ ನಮ್ಮ ಶಾಸಕರು ಏನ್ ಮಾಡ್ತಾರೆ, ಆಗ್ಲೇ 15 ದಿವಸ ಮುಂಚೆನೆ ಹ್ಮ್ ನಮ್ಮ ಕುದುರ್ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಅಂತ ತುರ್ತು ಸಭೆ ಮಾಡಿದ್ರು. ಓಕೆ. ಆ ಸಭೆಯಲ್ಲಿ ಏನ್ ಮಾಡಿದ್ರು ಇವರು? ಹ್ಮ್ ಹ್ಮ್ ಆ ಏನು ಸಭೆ ಸರ್ ಸಭೆಯಲ್ಲಿ ಆ? ಸಭೆ ಏನಾಯ್ತು ಆಮೇಲೆ? ಸಭೆ ಏನು ಗೊತ್ತಿಲ್ಲ. ಅದೇ ನೀರು ಬರ್ಸಿದೀವಿ, ಅವ್ರಿಗೆ ಹೇಳಿದೀವಿ, ನಮ್ಮ ಪಿ ಡಿ ಸರ್ಗೆ ಹೇಳಿದ್ರೆ ಹಾ ಬೋರ್ ಬರ್ಸಿದೀವಿ ಕಾಜಿಪಾಳ್ಯಕ್ಕೆ ಬಂದಕ್ಕೆ, ಅವ್ರಿಗೆ ಹೇಳಿದೀವಿ ಇವ್ರಿಗೆ ಹೇಳಿದೀವಿ ಅಂತ ಹೇಳ್ದಲೇ ಹೊರತು ಹಾ ಎಲ್ಲಿ ಬರ್ಸವ್ರೆ, ಆ ಪ್ರೊಸೀಜರ್ ಮುಗಿಯಕ್ಕೆ ಎಷ್ಟು ದಿನ ಬೇಕು ಅದ್ರ ಬಗ್ಗೆ ಯಾರು ಹೇಳಲ್ಲ ಮಾಹಿತಿನ. ಹ್ಮ್ 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 ಈಗ ನೀವು ಬೋರ್ ಬರ್ಸಿದೀವಿ ಅಂತ ಒಂದು 15 ದಿವಸದಿಂದ ಹೇಳ್ತಾರಲ್ವಾ ಸರ್ ಅದು. ಹ್ಮ್ 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 ನೀವು ಬೋರ್ ಬರ್ಸಿರೋ ಪ್ರೊಸೀಜರ್ ತುರ್ತು ಸಭೆಗೆ ಇದು ತುರ್ತು ಇರೋದ್ರಿಂದ ಹೌದು. ನಿಮ್ಗೆ ಪ್ರೊಸೀಜರ್ ಮುಗ್ಸಕ್ಕೆ ಒಂದು ತಿಂಗಳು ಬೇಕಾ ಒಂದು ಬೋರ್ ಕೊರ್ಸಕ್ಕೆ? ಹ್ಮ್ ಅದು ವ್ಯಾಲಿಡ್ ಪಾಯಿಂಟ್. ಬೋರ್ ಕೊರ್ಸಕ್ಕೆ ಒಂದು ತಿಂಗಳು ಬೇಕಾ ತುರ್ತು ಇದಿರೋದ್ರಿಂದ? ಅದು ಸರ್ಕಾರನೇ ಹೇಳ್ತದಲ್ಲ, ನಾವು ತುರ್ತು ಕುಡಿಯೋ ನೀರಿಗೆ ನಾವು ರೆಡಿ ಇದ್ದೀವಿ ಅಂತ. ಹ್ಮ್ ಯಾವ ಕೆಲಸ ಮಾಡಿದ್ರು ಕುಡಿಯೋ ನೀರಿಗೆ ದುಡ್ಡು ಕೊಡ್ತೀವಿ ಅಂತಾರಲ್ಲ, ಹೌದು ಹೌದು ಹೌದು. ಮತ್ತೆ ಏನ್ ಮಾಡ್ತಾವ್ರಿ ಇವರು? ಹ್ಮ್ 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 ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯನ, ಹ್ಮ್. ಇಲ್ಲ ಸರ್ಕಾರದ ನಿರ್ಲಕ್ಷ್ಯನ, ಹ್ಮ್. ಇಲ್ಲ ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಇದು? ಹ್ಮ್ ಹ್ಮ್ ಏನ್ ಸರ್? ಅಲ್ಲ ಇದು ಇವ್ರು ಭರವಸೆ ಕೊಟ್ಟ ಮೇಲೂ ಮಾಡ್ಕೊಡ್ಬೇಕಾಗಿತ್ತು ನೀರಿಂದು. ಹೌದು. ಸಭೆ ನಡೆದು ಇವರು ನೀರಿಗೆ ಈಗ ರೈತರುಗಳಿಗೆ ಈ ತರ ಸ್ಪಂದನೆ ಸಿಗ್ತಾ ಇಲ್ಲ ಅಂತಂದ್ರೆ ಇದು ನಮ್ಮ ವ್ಯವಸ್ಥೆಯ ದುರಂತ ಸರ್. ಇದು ನಿಜವಾಗ್ಲೂ ಖಂಡಿತ ದುರಂತ ಸರ್. ಇವರು ಕಾಜಿಪಾಳ್ಯದಲ್ಲಿ ಒಂದ್ ಏರಿಯಾಗ ನೀರ್ ಬರುತ್ತೆ, ಒಂದ್ ಮನೆಗಳಿಗೆ ನೀರ್ ಬರಲ್ಲ ಅಂತಂದ್ರೆ ಇದು ನಮ್ಮ ವ್ಯವಸ್ಥೆನ. ನಾವು ಯಾಕೆಂದ್ರೆ ನಾವು ಇಲ್ಲಿ ಹೇಳೋದಲ್ಲ, ಹಾ. ಆ ಗ್ರಾಮಕ್ಕೆ ಬಂದು ಗ್ರಾಮನ ವೀಕ್ಷಣೆ ಮಾಡಿ ಎಲ್ಲಿ ಸಮಸ್ಯೆ ಆಗದೆ ಅಂತ ನಿಮ್ಗೂ ಗಮನಕ್ಕೆ ಬಂದಾಗ ಹ್ಮ್ ಸತ್ಯ ಏನು ಸುಳ್ಳೇನು ಅಂತ ಗೊತ್ತಾಗ್ತದೆ. ಹ್ಮ್ 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 ನೀವು ಬನ್ನಿ, ನಾಳೆ ಹೇಳ್ತೀವಲ್ಲ, ಅದೇ ಪಿಡಿಒ ಬರ್ತೀವಿ ಅಂತ ಹೇಳಿದ್ರೆ ನಾನು 2 ಬಾರಿ ಫೋನ್ ಮಾಡಿದ್ದೀನಿ, ಹ್ಮ್ ಬರ್ತೀವಿ ಅಂತ ಹೇಳೋರೆ. ಹ್ಮ್ ನಾಳೆ ಏನೋ ಬಂದ್ರೆ ನೋಡಿ, ನೀವು ಒಂದ್ಸರಿ ಪಿಡಿಒ ಈ ತರ ಐತೆ ಅಂತ ಈ ತರ ಗ್ರಾಮಸ್ಥರು ಫೋನ್ ಮಾಡಿದ್ರು ಈ ತರ ಅಂತ ಹೇಳಿ, ಓಕೆ. ಅವ್ರು ಬಂದ್ರೆ ಖಂಡಿತ ಬನ್ನಿ, ನೋಡೋಣ ನೇರವಾಗಿ ಸಮಸ್ಯೆನ ನೇರವಾಗಿ ಇದು ಮಾಡೋಣ. ಅಲ್ಲ ಹೌದು, ಇದು ಯಾಕಂದ್ರೆ ಬೇರೆ ಸಮಸ್ಯೆ ಆಗಿದ್ರೆ ಅದೊಂಥರ, ಮೂಲಭೂತ ಸೌಕರ್ಯನೇ ಇಲ್ಲ ಅಂತಂದ್ರೆ ಹೆಂಗೆ ಜನ ಬದುಕೋದು? ಹೌದು ಅದು ಇಂಥ ಸರ್. ಬೇಸಿಗೆನಲ್ಲಿ. ಅದು ಸರ್ ನಮಗೆ ಇನ್ನೊಂದು, ನಮ್ಮಲ್ಲಿ ಹೈನುಗಾರಿಕೆ ಸಿಕ್ಕಾಬಿಟ್ಟೆ. ನಮ್ಮ ರೈತಾಪಿ ನಮ್ಮ ಜೀವನನೇ ಅದು ಹೈನುಗಾರಿಕೆ. ನಾವು ಯಾವ್ದು ಗೌರ್ಮೆಂಟ್ ಕೆಲಸ ಇಲ್ಲ ಬೇರೆ. ಅದಕ್ಕೆ ಸರ್ ನಾನು ಆ ಪ್ರಶ್ನೆ ನಿಮ್ಮನ್ನ ಕೇಳಿದ್ದು, ನಿಮ್ಮಲ್ಲೇ ರೈತ ಸಂಘದವ್ರವ್ರೆ ಯಾಕೆ ನಿಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಆ ಪ್ರಶ್ನೆ ರೈತ ಕೇಳಿದ್ದು. ಸಂಘದವರು ನಾವು ಟೋಟಲಿ ರೈತ ಸಂಘ ಅಂತಲ್ಲ, ಈ ಸಂಘಟನೆ ಕಟ್ಕೊಳ್ಳೋದೇ ಅವ್ರು ಬೆಳೆದು ದುಡ್ಡು ಮಾಡಕ್ಕೆ ಸರ್. ಅದ್ರ ಬಗ್ಗೆ ನನಗೇನು ಒಪಿನಿಯನ್ ಏನಿಲ್ಲ. ಎಲ್ಲ ಆದ್ರೂ ಆ ಸಂಘ ಅಧ್ಯಕ್ಷರು ಈ ತರ ಎಲ್ಲ ಇದ್ಕೊಂಡ್ಮೇಲೆ ನಿಮ್ಮೂರ್ಗ್ ನೀರ್ ಬರ್ಬೇಕಲ್ವಾ? ಬೋರ್ ಕೊರ್ಸೋದಕ್ಕಾದ್ರೂ ಇವ್ರು ನ್ಯಾಯ ಒದಗಿಸ್ಬೇಕಲ್ವಾ? ಒದಗಿಸಿದ್ರ? ಅವೆಲ್ಲ ಮಾಡಲ್ಲ ಬಿಡಿ ಸರ್ ಅವರೆಲ್ಲ. ಅವೆಲ್ಲ ಸುಮ್ಮನೆ ಅವೆಲ್ಲ ಸಂಘಟನೆ ಹೆಂಗ್ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಮ್ ರೈತರು ಯಾರು ಸಂಘಟನೆ ಮಾಡಿ ಹೋರಾಟ ಮಾಡ್ಬೇಕು ಅಂತ ಯಾವತ್ತು ಒಂದಿಲ್ಲ. ಕೆಲವೊಂದಕ್ಕೆ ಹೋರಾಟ ಮಾಡೋ ರೈತರು ಇಲ್ಲ ಅಂತ ಅಲ್ಲ. ಇಲ್ಲ ಸರ್, ಕೆಲವುದಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ್ದಾರೆ, ಅದಕ್ಕೆ ನಮ್ಮ ಒಂದು ಇದು ಇದೆ. ಆದ್ರೆ ಇಂಥವಕ್ಕೆ ಮೇಜರ್ ನೀರಿಂದಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇಲ್ಲ, ಏನು ಧ್ವನಿ ಎತ್ತುತ್ತಾ ಇಲ್ಲ ಅಂತಂದ್ರೆ ಇದು ನಮ್ಮ ದುರಂತ ಅಂತಾನೆ ಹೇಳ್ಬೋದು. ನಮ್ಮ ಸರ್ಕಾರಗಳು ನಮ್ಮನ್ ದುರಂತ ಅಲ್ಲ, ಒಂದು ವರ್ಗದ ಜನನ ಯಾವ ಮಟ್ಟಕ್ಕೆ ನೋಡ್ತಾವ್ರೆ ಅಂದ್ರೆ, ಒಂದು ವರ್ಗದ ಜನ ನಾವೇನಿದ್ರು ಟ್ಯಾಕ್ಸ್ ಕಟ್ಟಕ್ ಅಷ್ಟೇ ಲಾಯಕ್ಕು. ನಾವೇನಿದ್ರು ಟ್ಯಾಕ್ಸ್ ಕಟ್ಟಕ್ ಅಷ್ಟೇ ಲಾಯಕ್ಕು. ನಾವೇನು ಸರ್ಕಾರ ಸೌಲಭ್ಯ ಪಡ್ಕೊಳಕ್ ಏನಕ್ಕೂ ಲಾಯಕ್ಕಿಲ್ಲ ನಾವು. ಮತ್ತೆ ನಾವು ಸರ್ಕಾರದ ಇಂಥ ಮೂಲಭೂತ ಸೌಕರ್ಯ ಕೇಳಕ್ಕೂ ನಾವು ಲಾಯಕ್ಕಿಲ್ಲ. ಆ ಮಟ್ಟಕ್ಕೆ ಮಡಗೋರು ಸರ್ಕಾರ ನಮ್ಮನ್ನ. ಹೌದು ಹೌದು ಹೌದು. ನೀವು ಟ್ಯಾಕ್ಸ್ ಕಟ್ಟಿ ಅವ್ರು ಬೇಕಾದ ವರ್ಗದವ್ರಿಗೆ ಏನ್ ಬೇಕಾದ್ರೂ ಕೊಟ್ಕೊಂತಾರೆ ಅವ್ರು. ನಾವು ಕಟ್ಟೋಣ ಅವ್ರು ಕೊಟ್ಕೊಂತಾರೆ ಅಷ್ಟೇ. ನಾವು ಅದಕ್ಕೆ ಅಷ್ಟಕ್ಕೆ ಲಾಯಕ್ಕಿರೋದು ನಾವು ಇವಾಗ. ನಾವೇನೋ ಕಟ್ಕೊಂಡು ನಾವು ಬಳಸ್ಕೊಳಕ್ ಏನಿಲ್ಲ. ನಾವು ಕಟ್ಟಿಸ್ಕೊಂತಾರೆ. ನಾವು ಎಲ್ಲ ಪ್ರತಿಯೊಂದ್ರಿಗೂ ಇದ್ರೆ ಪ್ರತಿಯೊಂದ್ರಿಗೂ ನಾವು ಇದ್ರೆ ಊಟ ಮಾಡೋದ್ರಿಂದ ಹಿಡಿದು ಸಾಯಂಕಾಲ ಮಲಗ ತಕ್ಕನು ಪ್ರತಿಯೊಂದು ವಸ್ತುನು ನಮ್ಮ ಕೈಲಿ ಕಟ್ಟಿಸ್ಕೊಂತಾರೆ. ಬಟ್ ಬಳಸ್ಕೊಳಕ್ ನಾವಲ್ಲ, ಬಳಸ್ಕೊಳಕ್ ಬೇರೆ. ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಕಾಜಿಪಾಳ್ಯಕ್ಕೆ ಏನಾದ್ರು ಶಾಸಕರು ಬಂದು ನಿಮ್ ಸಮಸ್ಯೆ ಏನಾನ ಆಲ್ಸವ್ರ? ನಮ್ ಶಾಸಕರು ಈ ಬಾರಿ ಮಾತ್ರ ಶಾಸಕ ಆದ್ರಾಗಿಂದ ಕಾಜಿಪಾಳ್ಯ ಇಲ್ಲದಂತ ಅವ್ರಿಗೆ ಗೊತ್ತದೋ ಗೊತ್ತಿಲ್ವೋ ಇವತ್ತವರೆಗೂ ಬಂದಿಲ್ಲ. ಕಾಜಿಪಾಳ್ಯಕ್ಕೆ ಮಾಗಡಿ ವಿಧಾನಸಭಾ ಕ್ಷೇತ್ರದ ಬಾಲಕೃಷ್ಣ ಅವರು ನಿಮ್ಮ ಬಂದಿಲ್ವರ? ಖಂಡಿತ ಬಂದಿಲ್ಲ ಸರ್. ನಮ್ಗೆ ಇದುವರೆಗೂ ಬಂದಿಲ್ಲ. ಆದ್ರೂ ಪುಟ್ಟ ಗ್ರಾಮ, ಅವ್ರಿಗೆ ಶಾಸಕರಾದ್ರು ಬರೋಷ್ಟು ಬಿಡ್ಬೋದೋ ಇಲ್ವೋ ನಮಗೆ ಗೊತ್ತಿಲ್ಲ. ಬಟ್ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಹೌದೌದು. ಶಾಸಕರು ಇವತ್ತು ನಾವು ಒಬ್ರು ಪುಟ್ಟ ಗ್ರಾಮಕ್ಕೆ 15 ಮನೆ ಗ್ರಾಮಕ್ಕೆ ಅವರು ಸರ್ಕಾರ ಐತೆ, ನಾವು 15 ಮನೆ ಗ್ರಾಮ ಅಂತ ನೀವು ಹೇಳ್ಬೇಡಿ. 15 ಓಟು ಕೂಡ ಇಂಪಾರ್ಟೆಂಟ್ ಅಲ್ವಾ ಸರ್? ಅವ್ರ ಓಟಿನ ಬೇರೆ ಕತೆ ಸರ್. ಓಟಿನ ಬಗ್ಗೆ ನಾವೇನು ಹೇಳಲ್ಲ. ಅವ್ರೇನು ಅಂತ ಶಾಸಕರು ಆದವ್ರು ಈಗ ಅವ್ರಿಗೆ ಏನೋ ಅಭಿವೃದ್ಧಿ ಮಾಡ್ತಾ ಇದೀವಿ, ನಮ್ ಸರ್ಕಾರ ಐತೆ ಅಂತ ಅವ್ರು ಓಡಾಡ್ತಾವ್ರೆ ಸರ್. ಅಭಿವೃದ್ಧಿ ಮಾಡ್ತಾ ಇದಾರೆ ಸರ್, ಅದ್ರ ಬಗ್ಗೆ ಬಿಡುವಿಲ್ಲ ಅಂತ ಹೇಳ್ತಾವ್ರೆ. ಅದ್ರಿಂದ ನಮ್ ಗ್ರಾಮಕ್ಕೆ ನೀವು ಬರ್ಲಿಲ್ಲ ಅಂತ ನಾವು ದೂರಕ್ಕೇನು ಹೋಗಲ್ಲ. ನಮ್ಗೆ ಆ ವಿಚಾರ ಬೇಡ. ನಮಗ್ ಬೇಕಾಗಿರೋದು ನಮ್ಮ ಅಧಿಕಾರಿ ವರ್ಗ ಏನ್ ಮಾಡ್ತಾವ್ರೆ. ಹೌದು ಹೌದು. ಇದುವರೆಗೂ ನಮ್ಮ ಅಧಿಕಾರಿ ವರ್ಗ ಏನೋ ಕಾಜಿಪಾಳ್ಯಕ್ಕೆ ನೀರಿಲ್ಲ ಅಂತ ಯಾರನ್ನು ಬಂದವ್ರ?
ಶಾಸಕರು ಇವಾಗ ಅವ್ರು ಎಲ್ಲೆಲ್ಲ ಇರ್ತಾರೆ, ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವು ಅದ್ರ ಬಗ್ಗೆ ನಾವು ದೂರದಲ್ಲ, ಅವ್ರೇನೋ ಮಾಡ್ಕೊಳ್ಳಿ. ಅವ್ರ ಅಧಿಕಾರ, ಅವ್ರ ಕೈ ಕೆಳಗೆ ಅಧಿಕಾರಿ ವರ್ಗ ಏನು ಮಾಡ್ತಾವ್ರಿ? ಹೌದು ಹೌದು ಹೌದು. ಅದು ಇಂಪಾರ್ಟೆಂಟ್ ಪ್ರಶ್ನೆ. ಅವ್ರ ಕೆಳಗಡೆ ಇರೋ ಅಧಿಕಾರಿ ವರ್ಗ ಅಥವಾ ಏನು ಮಾಡ್ತಾರೆ? ಈ ಒಂದು ಮುಖಂಡರು ಅಂತ ಅನ್ನಿಸ್ಕೊಂಡಿರೋರೆಲ್ಲ ಏನ್ ಮಾಡ್ತಾ ಇದಾರೆ? ಏನು ಮಾಡ್ತಾ ನಿಮ್ ಇದ್ದಾರೆ? ಭಾಗದ ಮುಖಂಡರು? ನಮ್ಮ ಭಾಗದ ಮುಖಂಡ್ರು ಯಾರು ಸರ್? ಎಲ್ಲ ಈಗ ಮುಗೀತಲ್ಲ. ವನರಾಜು ಒಬ್ರು ಇದ್ರು, ಅವ್ರದ್ದು ಫೀಲ್ಡ್ ಮುಗೀತು. ಅಲ್ಲ, ಅವ್ರ ಸ್ಪಂದನೆ ಹೆಂಗಿತ್ತು ಸರ್? ಅವ್ರು ವನರಾಜು ಫೋನ್ ಮಾಡಿದ್ರೆ ಅವರು ಬರ್ಸೋರಪ್ಪ ಬೋರು ಹೇಳಿದ್ದೀವಿ ನಾವು ಅಂತಾರೆ ಅಷ್ಟೇ. ಎಲ್ಲರೂ ಹೇಳೋದು ಅಷ್ಟೇ ಅಲ್ವಾ ಸರ್? ಇನ್ನೇನು ಹೇಳ್ತಾರೆ? ಅವರೆಲ್ಲ ಎಲ್ಲರೂ ಹೇಳೋದು ಅದೇ ಅಲ್ವಾ? ಹೌದು ಹೌದು ಹೌದು. ಈಗ ನೀವ್ಯಾರು ಮುಖಂಡರು ಕೇಳಿದ್ರು ಅದನ್ನ ಹೇಳಿದವ್ರೆ, ಕಾಜಿಪುರ ಬೋರ್ ಬರ್ತಿದ್ದೇವ ಸರ್ ಆತೈತಿ ಅಂತಾರೆ ಅಷ್ಟೇ. ಇನ್ನೇನು ಬೇರೆ ಏನು ಹೇಳ್ತಾರೆ ಅವರು? ಎಲ್ಲಾರು ಹೇಳೋದು ಅಷ್ಟೇ. ಸರ್ ನಾವು ಇನ್ನೊಂದು ಹೇಳ್ತೀನಿ ಕೇಳು, ಅಧಿಕಾರ ಇಲ್ದವ್ರನ್ನ ನಾವು ಕೇಳಕ್ ಹೋಗ್ಬಾರ್ದು. ಹೌದು ಹೌದು ಹೌದು. ನಮ್ಮ ಪಾಲಿಸಿ ಅಷ್ಟೇ. ಈಗ ನಿನ್ನ ಹತ್ರ ಅಧಿಕಾರ ಐತೆ, ನಿಮ್ಮ ಕೈಲಿ ಆದಷ್ಟು 100 ಮಾಡಿದ್ರು 25 ಭಾಗನಾದ್ರೂ ಈ ಬಗ್ಗೆ ಗಮನ ಎತ್ತಿರೋ ಅಧಿಕಾರ ಐತೆ. ನಿಮ್ಮನ್ನ ಕೇಳ್ತಾ ಇದೀವಿ. ಈಗ ನಾವು ಅಧಿಕಾರ ಇಲ್ದವ್ರನ್ನ ಕೇಳಿದ್ರೆ ಏನ್ ಮಾಡ್ತಾರೆ? ಏನು ಮಾಡಲ್ಲ ಸರ್. ಹೌದು. ನಾವು ಅಷ್ಟೇ ಸರ್, ಅಧಿಕಾರ ಇಲ್ದವ್ರನ್ನ ನಾವು ನಾಳೆ ದಿವಸ ನಾನು ನಿನ್ಗೆ ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ ನನ್ಗೆ ಓಟ್ ಹಾಕುವಂತ ಬರ್ತಾರೆ, ಅವೆಲ್ಲ ನಮಗೆ ಬೇಡ. ನಾವು ಅಧಿಕಾರ ಇಲ್ಲ, ನಾವೇನ್ ಕೇಳ್ತಾ ಇರೋದು? ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಗೆ ಅಂತ ಸರ್ಕಾರ ಅದೇ, ನಮ್ಗೆ ಅಂತ ಆಡಳಿತ ವರ್ಗ ಅದೇ, ನಮ್ ಜನಗಳಿಗೆ ಅಂತ. ಅವ್ರ ಗಮನ ಹತ್ಲಿ ಅಷ್ಟೇ. ಇವ್ರ ಅಧಿಕಾರ ಇಲ್ದವ್ರನ್ನೆಲ್ಲ ನಮಗೆ ಬೇಡ. ಅವತ್ತೇನೋ ಇವತ್ತು ಅಧಿಕಾರದಲ್ಲಿ ಇದ್ರೆ ಮೆಂಬರ್ದಾಗ ಹೋಗಿ ಕೇಳಿವು, ಕೊಳಪಟ್ಟಿ ಹಿಡಿದು ಹಿಂಗ ಆಗೋದೆಲ್ಲ ಯಾಕಪ್ಪ ಅವತ್ತು ಓಟ್ ಹಾಕಿಸ್ಕೊಂಡಿದ್ಯಾ, ಇವತ್ತು ಯಾಕೆ ಮಾಡ್ತಾ ಇಲ್ಲ ಅಂತ ಕೊಳಪಟ್ಟಿ ಹಿಡಿದು ಕೇಳಿವು. ಇವತ್ತು ಅವ್ರಿಗೆ ಅಧಿಕಾರ ಇಲ್ಲ, ನಾವ್ ಯಾಕೆ ಇನ್ನೊಬ್ರನ್ನ ನಾವು ಕೈಕಾಲು ಹಿಡ್ಕೊಂಡು ಹೋಗ್ಬೇಕು? ಹೇಳಕ್ಕಾಗಲ್ಲ. ಇವಾಗ ನಾವು ಅಧಿಕಾರ ಇರೋರು ಮಾತ್ರ ಕೇಳ್ಬೋದೇ ಹೊರತು ಅಧಿಕಾರ ಇಲ್ಲವ್ರನ್ನೆಲ್ಲ ನಾವ್ ಯಾಕೆ ಸರ್ ಕೈಕಾಲು ಹಿಡ್ಕೊಂಡು ಹೋಗ್ಬೇಕು? ನೀವ್ ಹೇಳಿ. ಅಲ್ಲ ಖಂಡಿತ ಅದು ಒಪ್ಬೇಕಂತ ಮಾತು. ನಮ್ಗೆ ಏನು ಅಧಿಕಾರಿ ವರ್ಗ ಅವರ ಅದನ್ನ ಕೇಳ್ಬೇಕು. ಇವತ್ತು ನಮ್ಗೆ ಅಂತ ಈಗ ಏನೈತೆ ಆಡಳಿತ, ಇವರು ಮುಗಿದ್ಮೇಲೆ ಯಾರೋ ನಮ್ಗೆ ಆಡಳಿತಾಧಿಕಾರಿ ಅವರೇ, ಅವ್ರು ಇಡೀ ಪಂಚಾಯತಿ ಹ್ಯಾಂಡ್ ಓವರ್ ಅವ್ರಿಗೆ ಐತೆ. ಅವ್ರಿಗೆ ಸಮಸ್ಯೆ ಎಲ್ಲ ಏನೈತೆ ಅಂತ ಬಗೆಹರಿಸುವಷ್ಟು ಅಧಿಕಾರ ಅವ್ರಿಗೆ ಐತೆ. ಅವ್ರನ್ನ ಕೇಳ್ತೀವಿ ಅಷ್ಟೇ ಸರ್. ನಾವು ಬೇರೆ ಎಲ್ಲ ಇನ್ನೊಬ್ರನ್ನ ಕೇಳಿ ಅವ್ನ ಪಕ್ಷ ಇವನ್ ಪಕ್ಷ ಅಂತ ಪರವಹಿಸಿ ಮಾತಾಡಿ ನೀರಲ್ಲಿ ನಾವು ಪಕ್ಷಾತೀತ ಮಾಡಕ್ಕಾಗಲ್ಲ ಸರ್. ನಾವು ಪಕ್ಷ ಬಿಟ್ಟೆ ಮಾತಾಡ್ಬೇಕಾಗ್ತದೆ. ನಾವು ಮೇನ್ ಮಾಡ್ತಾ ಇರೋದು ನೀರು ಹರಿಯೋ ನೀರು ನೀವು ಯಾವ ಜಾತಿ ಯಾವ ಪಕ್ಷ ಅಂತ ಕೇಳ್ಬಿಟ್ಟು ಹರಿತದ ಸರ್ ನೀರು? ನಾವ್ ಹೇಳ್ತಾ ಇರೋದು ಮೇಯ್ನು ಇದು. ನಾವು ರಾಜಕೀಯ ಎಲ್ಲ ಮಾಡ್ತಾ ಇರೋದು ನಮ್ ಗ್ರಾಮದ ಸಮಸ್ಯೆ. ಹೌದು. ಸಮಸ್ಯೆ ಇರೋದ್ರಿಂದ ನಮಗೆ ಈ ಮುಖಂಡರು ಸವಾಸ ಬೇಡ. ಹೌದು ಹೌದು ಹೌದು. ಸಮಸ್ಯೆ ಐತೆ, ಅಧಿಕಾರಿ ವರ್ಗ ಅವರೇ, ಅವ್ರ ಗಮನ ಹರಿಸ್ಬೇಕಷ್ಟೇ. ಖಂಡಿತ ಇದೊಂದು ಸಮಸ್ಯೆ ನಾವು ಅಧಿಕಾರಿಗಳ ಗಮನಕ್ಕೂ, ಸಾರ್ವಜನಿಕರ ಗಮನಕ್ಕೆ, ರಾಜಕೀಯ ನಾಯಕರ ಗಮನಕ್ಕೆ, ಎಲ್ಲರ ಗಮನಕ್ಕೂ ತರುವಂತ ಪ್ರಯತ್ನ ನಾನು ಮಾಡ್ತೀನಿ ಸರ್. ಖಂಡಿತ ಸರ್, ಥ್ಯಾಂಕ್ಸ್ ಸರ್. ಕಾಳಿಪಾಳ್ಯಕ್ಕೆ ಏನಾದ್ರು ಬೋರ್ ಬಂತು ಅಂತಂದ್ರೆ ನಾನು ಒಂದಿನ ಬಂದು ಆ ಭೈರವೇಶ್ವರ ಸ್ವಾಮಿ ಸನ್ನಿಧಿಲಿ ಕೈ ಮುಗಿದು ಒಂದ್ಸರಿ ನೀರು ಕುಡಿದ್ಬಿಟ್ಟು ಬರ್ತೀನಿ ಸರ್. ಕಾಳಿಪಾಳ್ಯಕ್ಕೆ ನೀರು ಬರ್ಬೇಕಷ್ಟೇ ನಮ್ಮ ಪ್ರಯತ್ನ. ಅಷ್ಟೇ ಸರ್, ನಮ್ಮ ಆಸೆ ಅಷ್ಟೇ. ಯಾವ ರೂಪದಲ್ಲಿ ಕೊಡ್ತಾರೆ ನಮಗೆ ಬೇಡ. ಹೌದು. ಇಲ್ಲ ಇನ್ನೊಂದು ಗ್ರಾಮದಿಂದ ಹೆಚ್ಚಾಗಿ ತಂದು ಕೊಡ್ತಾರ ಸಂತೋಷ, ಇಲ್ಲ ಇದೇ ಗ್ರಾಮದಲ್ಲಿ ಏನೋ ಆಲ್ಟರ್ನೇಟ್ ಮಾಡ್ತಾರ ಸಂತೋಷ. ನಮ್ಗೆ ಅವೆಲ್ಲ ಬೇಡ. ಅಧಿಕಾರಿಗಳು ನಮ್ಗೇನ್ ತುಂಬಿ ಇದಕ್ಕೆ ಕೊಡಬೇಡ. ಕುಡಿಯೋ ನೀರಿಗೆ ಕನಿಷ್ಠ ಪಕ್ಷ ದಿನ ಬಿಟ್ಟು ದಿನಾದ್ರೂ ಗ್ರಾಮಕ್ಕೆ ನೀರು ವ್ಯವಸ್ಥೆ ಮಾಡಲಿ ಅಷ್ಟೇ. ಅದಕ್ಕೆ ಅದ್ರ ಬಗ್ಗೆ ಒಂದ್ಸರಿ PDO ಫೋನ್ ಮಾಡಿ ನೋಡಿ, ಕಾಜಿಪಾಳ್ಯ ಗ್ರಾಮದಿಂದ ಹಿಂಗೆ ಕಂಪ್ಲೇಂಟ್ ಬಂದಿತ್ತು ಅಂತ. ಅವ್ರು ಏನ್ ಹೇಳ್ತಾರೆ, ನಾನು ಫೋನ್ ಮಾಡಿದ್ದೀನಿ, ಅವ್ರು ಏನ್ ಹೇಳ್ತಾರೆ ನಾಳೆ ಬರ್ತೀವಿ ಅಂತ ಹೇಳೋರೆ. ಖಂಡಿತ ನೀವು ಒಂದು ಸ್ವಲ್ಪ ಹೊತ್ತು ಬನ್ನಿ. ಶೋರ್ ಆಯ್ತು ಸರ್, ಆಗಲಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್.